आत्मीय H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅದು ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಪ್ರಸನ್ನ ಅವರು ನಿಮಗೆ ಗೊತ್ತಿದೆ ಈ ನೇಕಾರಿಕೆ ವಿಷಯದಲ್ಲ, ಅದರಲ್ಲೂ ಬಟ್ಟೆ ತಯಾರಿಕಾ ವಿಷಯದಲ್ಲ ಅಥವಾ ಕೈಮಗ್ಗಗಳ ವಿಷಯದಲ್ಲ ಸಾಕಷ್ಟು ಅಭ್ಯಾಸ ಮಾಡಿದಂಥವರು ಗಾಂಧಿವಾದಿಗಳು. ಈ ಪ್ರಸನ್ನ ಅವರು ತಮ್ಮೊಂದು ಲೇಖ ಬರಿತಾ ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಕೈಮಗ್ಗ ಉಳಿದ್ರೆ ದೇಶ ಉಳಿತೈತಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಕೈಮಗ್ಗದ ವಿನಲ್ಲಿ ಕಾರ್ಮಿಕರ ಬದುಕು ಮತ್ತು ಆತ್ಮಗೌರವವಷ್ಟೇ ಅಡಗಿಲ್ಲ, ಅದರಲ್ಲಿ ದೇಶದ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ವಾಸ್ಥ್ಯದ ಪ್ರಶ್ನೆಗಳು ಇವೆ. ಕೈಮಗ್ಗ ನೀವು ಅದಕ್ಕೆ ಪವರ್ಲೂಮ್ ಅನ್ನೋದಲ್ಲ, ಪವರ್ಲೂಮ್ ಮತ್ತು ಬೇರೆ ನಾವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ರಬ ಕಮ್ಯುನಿಟಿ ಆಗಿರ್ಬೋದು, ಮತ್ತು ಇನ್ನುಳಿದ ಕಡೆ ಆಗಿರ್ಬೋದು, ಬೆಂಗಳೂರು ಕಡೆ ಆಗಿರ್ಬೋದು, ರಾಮನಗರದಲ್ಲಿ ಆಗಿರ್ಬೋದು, ಪವರ್ಲೂಮ್ಗಳು ಬೇರೆ. ಇವು ಕೈಮಗ್ಗ ಕುಣಿಯರು ಕುಳಿತು ಮಾಡುವಂಥದ್ದು ಅಥವಾ ಅದಕ್ಕಿಂತ ಒಂದು ಹೆಚ್ಚೆ ಆಟೋಮೆಟಿಕ್ ಮಗ್ಗಳು ಅಂತ ಕರಿತೀವಿ ನಾವು. ಅವು ಕೂತು ನೇಯುವಂಥವು ಅಂತ ಇವುಗಳಿದ್ದಪ್ಪ ಅಂತಂದ್ರೆ ಇವುಗಳಿಂದ ಏನಪ್ಪ ಅಂತಂದರೆ ಈ ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋದು ಅದರ ಅಭಿಪ್ರಾಯ. ಗಾಂಧೀಜಿಯವ್ರ ವಿಚಾರಧಾರೆಯಲ್ಲೇ ಅವ್ರು ನೆರಗಟ್ಟಿನಲ್ಲೇ ಗಾಂಧೀಜಿಯವರು ಇದನ್ನು ಹೇಳ್ತಾ ಇದ್ರು. ಏನಪ್ಪ ಅಂತಂದ್ರೆ ಈ ದೇಶದ ಮುಖ್ಯ ಉದ್ಯೋಗ ಯಾವುದಂದ್ರೆ ಕೃಷಿ. ಅದರ ನಂತರದಲ್ಲಿರುವಂಥದ್ದು ಎರಡನೇದು ಯಾವುದಪ್ಪ ಅಂದ್ರೆ ಬಟ್ಟೆ ನಾವು ಮೈ ಮುಚ್ಚುವಂಥದ್ದು. ನಾವು ನಮ್ಮ ದೇಶ ನಾವು ಇಲ್ಲೇ ಅದನ್ನು ಬೆಳೆದ ನಾವು ಉತ್ಪಾದನೆ ಮಾಡಿ ನಮ್ಮ ಉಡುಪನ್ನು ತಯಾರಿಸ್ಕೊಂಡು ಹಂಚ್ಕೋಬೇಕು, ಹಾಕೋಬೇಕು ಅಂತ. ಇದರಿಂದಾಗಿ ನಮ್ಮ ದುಡ್ಡು ನಮ್ಮಲ್ಲಿ ಉಳಿತದ, ನಮ್ಮ ಜನಕ್ಕೆ ಉದ್ಯೋಗ ಸಿಗ್ತದೆ, ಮತ್ತು ಇದೊಂದು ಸ್ಮಾಲ್ ಇಂಡಸ್ಟ್ರಿಯಾಗಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಆದರೆ ನಾವು ಇವತ್ತು ಭಾಳ ದೂರ ಬಂದಿದ್ದೀವಿ. ಅದರಿಂದ ಇವತ್ತು ನಾವೆಲ್ಲ ವಿದೇಶಿ ಬಟ್ಟೆಗಳನ್ನು ತರಿಸೋದು ಮಾಡೋದು ಇನ್ನೇನೋ ಮಾಡೋದು. ಅದ್ರ ನಮ್ಮ ಇಂಡಿಯಾದಲ್ಲಿ ಪವರ್ ತೊಗೊಂಡು ಬಂದೀವಿ. ಅದರಿಂದ ಏನೇನೋ ವಸ್ತುಗಳನ್ನ ಇವತ್ತು ನಾವು ಬಟ್ಟೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಮಾಡಿಕೊಂಡು ಇವತ್ತು ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ನಮ್ಮ ಮಾರ್ಕೆಟದಲ್ಲೂ ಸಹಿತ ನಮ್ಮ ದೇಶಕ್ಕಿಂತ ಹೆಚ್ಚಿಗೆ ವಿದೇಶಿ ಬಟ್ಟೆಗಳು ಬಂದಿಲ್ಲಿ ಡಂಪ್ ಆಗಿದ್ದರಿಂದ ಬೀಳೋದ್ರಿಂದಾಗೆ ನಮ್ಮ ದೇಶದ ದೊಡ್ಡ ಉದ್ಯೋಗ ಸೃಷ್ಟಿ ಮಾಡುವ ಕ್ಷೇತ್ರ ಹೋಗಿಬಿಟ್ಟಿದೆ. ಕೃಷಿಯಂತೆ ಪ್ರಥಮ, ಅದರಲ್ಲಿ ಎರಡು ಮಾತಿಲ್ಲ. ಈ ದೇಶದ ಸರ್ವರೂ ಆ ಕೃಷಿಯಿಂದ ನಾವು ಬದುಕೋಕ್ಕೆ ಸಾಧ್ಯ. ಯಾಕಂದರೆ ಕೃಷಿ ಅಷ್ಟು ದೊಡ್ಡ ವಿಶಾಲವಾದಂಥ ಒಂದು ಕ್ಷೇತ್ರ. ಅದನ್ನು ನಂಬಿ ಬದುಕುವಂಥವ್ರು ಇವತ್ತು ಸಾಕಷ್ಟು ಕೋಟಿಗಳಲ್ಲಿದ್ದಾರೆ, ಲಕ್ಷ ಕೋಟಿಗಳಲ್ಲಿದ್ದಾರೆ. ಈ ದೇಶದ ಒಂದು 70-75% ರೈತರಿದ್ದಾರೆ. ಆ ರೈತರು ಇವತ್ತು ಏನಪ್ಪ ಅಂತಂದ್ರೆ ಈ ನಮ್ಮ ನೀತಿಯಿಂದಾಗಿ ಒಂದಿದ್ದು ಗಾಂಧೀಜಿಯವರು ಅಗ್ರಿಕಲ್ಚರ್ ಒಕ್ಕಲ್ತನ ಅಂತ ಹೇಳಿದರು. ಅದಕ್ಕೆ ಹಳ್ಳಿಗಳನ್ನು ಬೆಳೆಸಬೇಕು ಅಂತಿದ್ರು. ಅದ್ರ ಜೊತೆಗೆ ಎರಡನೇದು ಹತ್ತಿ ಬಟ್ಟೆ ಅದನ್ನು ಮಾಡಿದರೆ ಎಲ್ಲರೂ ಉದ್ಯೋಗ ಆಗ್ತದೆ. ಹತ್ತಿ ಎಲ್ಲ ನಮ್ಮ ಹೊಲದಲ್ಲಿ ಬೆಳೀತದೆ, ಅಲ್ಲೇ ಪ್ರತಿಯೊಂದು ಹಳ್ಳಿಯಲ್ಲಿ ಸಪ್ಲೈ ಆಗ್ತದೆ. ಅಲ್ಲೇ ನಮ್ಮ ಈ ಸ್ಮಾಲ್ ಸ್ಕೇಲ್ ಪ್ರತಿಯೊಬ್ಬಲ್ಲಿ ನೇಕಾರರು, ಆ ಹಳ್ಳಿಯ ನೇಕಾರರು ಒಂದು 5 ಕುಟುಂಬಗಳು 10-20 ಕುಟುಂಬಗಳು ಇರ್ತಿದ್ವು. ಅವ್ರು ನೇಯ್ತಾಯಿದ್ರು, ಮಾಡ್ತಾಯಿದ್ರು. ಕಂಬಾರಿಕೆ ಅಲ್ಲೇ ಬೆಳೀತಾಯಿದ್ವು. ಅವರಿಗೆಲ್ಲ ಉದ್ಯೋಗ ಆಗ್ತಾಯಿದ್ವು. ಅವರು ನಗರೀಕರಣ ಕಡೆ ಬರ್ತಾ ಇರಲಿಲ್ಲ ಅಂಥೇಳಿ ಭವಿಷ್ಯ ನೋಡಿದ್ರು ಅವರು. ಟಾಲ್ಸ್ಟಾಯ್ ಅವರಾದರೂ ಸಹ ಇದನ್ನು ಭವಿಷ್ಯ ನೋಡಿದ್ರು ಅವರು ವಿಶೇಷವಾಗಿ. ಆದರೆ ನಮ್ಮ ಮುಂದೆ ಬಂದಂಥ ಈ ನಗರೀಕರಣ ಅಥವಾ ಇವತ್ತು ನಾವು ಹೇಳ್ತೀವಲ್ಲ ಇವೆಲ್ಲ ಓಪನ್ ಮಾರ್ಕೆಟು ಅದು ಇವತ್ತು ನಾವೇನು ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ಬಂದು ನಿಂತಿದ್ದೀವಿ ಅಂತೇಳಿ. ಹೀಗಾಗಿ ನಮ್ಮಲ್ಲಿ ಉದ್ಯೋಗಗಳು ಎಲ್ಲಿ ಇವತ್ತು ಉದ್ಯೋಗಗಳೇ ಇಲ್ಲ. ಯಾಕಂತಂದ್ರೆ ನಾವು ಬಟ್ಟೆ ತಯಾರು ಮಾಡ್ಕೊಳ್ಳೋಂಗಿಲ್ಲ. ಇನ್ನೊಂದು ಭಾಳ ಪ್ರಮುಖವಾದ ಎಣ್ಣೆ, ತಿನ್ನು ಎಣ್ಣೆ. ಮತ್ತು ಇವತ್ತು ಎಲ್ಲರೂ ಇವತ್ತು ಏನು ಮಾಡಿಬಿಟ್ಟಿವಪ್ಪ, ತಿನ್ನು ಎಣ್ಣೆಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಭೂಮಿ ರಗಡದ ಫಲವತ್ತಾದ ಭೂಮಿ ಇದೆ ರೀ. ನಾವು ಕುಸುಬಿ ಬೆಳಿಬೋದು, ಅದೇ ಕಾಲ ಸೂರ್ಯಪಾನ ಬೆಳಿಬೋದು, ಶೇಂಗಾ ಬೆಳಿಬೋದು, ಸೋಯಾಬೀನ್ ಬೆಳಿಬೋದು, ಏನೆಲ್ಲ ಬೆಳಿಬೋದು. ಎಣ್ಣೆ ಕಾಳುಗಳನ್ನು ಆ ಎಣ್ಣೆ ಕಾಳುಗಳ ಮೂಲಕ ನಾವು ಬೇಕಾದ ಉತ್ಪಾದನೆ ಮಾಡ್ಬೋದು. ಅದರ ದುರಂತ ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲ ಕಡೆ ಕೇವಲ ಕಬ್ಬು, ಎಥನಾಲು, ಸೆರೆ ಇದನ್ನು ಮಾಡ್ತಾ ಇಡೀ ಭೂಮಿ. ಇನ್ನೊಂದು ನಮ್ಮದು ಭತ್ತ. ಇವ್ರು ಬಿಟ್ಟು ಮತ್ತೊಂದು ಬೆಳೆ ನಾವು ಕೇಳಿಗ್ತಾ ಇರಲ್ಲ. ಅಲ್ಲೂ ಎಲ್ಲೂ ಒಂದಿಷ್ಟು ನಮಗೆ ಕಾಯಪಲ್ಯಕ್ಕೆ ಬೇಕು ಅನ್ನೋ ಬೆಳೆಗಳನ್ನ ಬೆಳೀತಿರ್ಬೋದು ವಿನಃ ಅದು ಒಂದು ದೊಡ್ಡ ಉದ್ದಿಮೆಯಾಗಿ ನಮ್ಮಲ್ಲಿ ಬೆಳೆಯಲೇ ಇಲ್ಲ. ಹೀಗಾಗಿ ಇವತ್ತು ನಾವೆಲ್ಲರೂ ಈ ವಿಶ್ವದಲ್ಲಿನ ನಾವು ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ಬಂದು ನಿಂತಿದ್ದೀವಿ. ಅದನ್ನು ಪ್ರಸನ್ನವ್ರು ನೆನೆಸ್ತಾ ಇರ್ತಾರೆ. ಯಾಕಂದರೆ ಅವರು ಅನುಭವದಿಂದ ಗಾಂಧೀಜಿಯವರು ಅಭ್ಯಾಸ ಮಾಡಿದ್ದರಿಂದ ಇವತ್ತು ಅವರು ಹೇಳುವಂಥ ಪ್ರಚಾರ ಮಾಡೋಂಥ ವಿಷಯ ನಮಗೆ ಇದೇನಪ್ಪ ಅಂತ ನಮಗೆ ಅನಿಸ್ಬೋದು. ಬಟ್ ಈ ದೇಶದ ಮ್ಯಾಕ್ಸಿಮಮ್ ಜನಕ್ಕೆ ಉದ್ಯೋಗ ಕೊಡುವಂಥ ಕ್ಷೇತ್ರ ನಾವು ಕಳ್ಕೊಂಡ್ಬಿಟ್ಟಿವಿ. ಬಟ್ಟೆ ತಯಾರು ಮಾಡೋದು, ಇನ್ನೊಂದು ಮೂರನೇದು ಎಣ್ಣೆ ತಯಾರಿ ಮಾಡುವಲ್ಲಿ ಸಹಿತ ನಮ್ಮನ್ನೆಲ್ಲ ಇಂಡಸ್ಟ್ರಿ ಆಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಸೋಯಾಬೀನ್ ಬೆಳೀಲಿಕ್ಕೆ ಸಾಧ್ಯದ, ಶೇಂಗಾ ಬೆಳೀಲಿಕ್ಕೆ ಸಾಧ್ಯದ, ಸೂರ್ಯಪಾನ ಬೆಳೀಲಿಕ್ಕೆ ಸಾಧ್ಯದ. ಇನ್ನುಳಿದ ಯಾವುದೇ ಎಣ್ಣೆ ಕಾಳುಗಳನ್ನ ಕುಸುಬಿ ಆಯಿತು, ಕರಿಕುಸುಬಿ, ಬಿಳಿ ಕುಸುಬಿ, ಏನೆಲ್ಲ ಪ್ರಕಾರಗಳಿದ್ದು. ಇವತ್ತು ಯಾವುದು ಎಳ್ಳೆಣ್ಣೆ ಇವೆಲ್ಲರೂ ಇವತ್ತು ನಮಗೆ ಕಾಣ್ತಾನೇ ಇಲ್ಲ. ಸುಮ್ಮನೆ ಎಂದೋ ಒಂದು ಹಬ್ಬದ ಸಂದರ್ಭದಲ್ಲಿ ಎಳ್ಳು ತುಂಬೋದು, ಒಂದು ಎಳ್ಳು ಉಂಡೆ ಮಾಡೋದು, ತಿನ್ನೋದು, ಉಳಿದೆಲ್ಲ
ಇಂಪೋರ್ಟ್ ಮಾಡ್ಕೊಳ್ಳೋದು ಎಣ್ಣೆ, ಆ ಎಣ್ಣೆನ ಬಳಸ್ತಾ ಹೋಗುವಂಥದ್ದು. ಅದರಲ್ಲಿ ಎಷ್ಟು ಮಟ್ಟಿಗೆ ಪ್ಯೂರ್ ಇರ್ತದೆ, ಎಷ್ಟು ಮಟ್ಟಿಗೆ ಇಂಪ್ಯೂರ್ ಇರ್ತದೆ ಶಿವನೇ ಬಲ್ಲ. ಹೀಗಾಗಿ ಇದನ್ನೆಲ್ಲ ವಿಚಾರ ಮಾಡಿ ಈ 100 ವರ್ಷಗಳಿಂದ ಲಿಯೋ ಟಾಲ್ಸ್ಟಾಯ್ ಅವರು ಇದನ್ನ ಹೇಳ್ತಾ ಇದ್ರು. ಅದನ್ನು ಅಭ್ಯಾಸ ಮಾಡಿದಂಥ ಗಾಂಧೀಜಿಯವರು ಹೋದ ಸರಿ ಐತಿ ಅಂತೇಳಿ ಈ ದಿಶೆಯಲ್ಲಿ ಹೋಗ್ಬೇಕಂತ ಬಯಸಿದ್ರು. ಆದರೆ ದುರಂತ ಏನಪ್ಪ ಅಂತಂದ್ರೆ ಇವತ್ತು ನಾವು ಗಾಂಧೀಜಿಯವ್ರನ್ನ ಓಲ್ಡ್ ಮಾಡೆಲ್ ರೀ ಅವ್ರು ಅಂಥೇಳಿ, ನಾವು ಭಾಳ ಮಾಡರ್ನ್ ಮಾಡೋದವ್ರು ಅಂಥೇಳಿ ಇವತ್ತು ನಾವು ಏನಪ್ಪ ಅಂತಂದ್ರೆ ಬಡತನ ಎದುರಿಸುವಂಥದ್ದು, ನಿರುದ್ಯೋಗ ಎದುರಿಸುವಂಥದ್ದು. ಇವತ್ತು ನೋಡಿ ನಿರುದ್ಯೋಗ ಎಷ್ಟು ಪಡಂಭೂತವಾಗಿ ಬೆಳೆದ್ಬಿಟ್ಟೈತೆ ನಮ್ಮಲ್ಲಿ. ಅಂದರೆ ನಾವೆಲ್ಲರೂ ಇವತ್ತೆಲ್ಲ IAS ಆಗ್ಬೇಕಂತೀವಿ, ಎಲ್ಲರೂ KS ಆಗ್ಬೇಕಂತೀವಿ, ಎಲ್ಲರೂ ಡಾಕ್ಟರ್ಸ್ ಆಗ್ಬೇಕಂತೀವಿ, ಎಲ್ಲರೂ ಇಂಜಿನಿಯರ್ಗಳು ಆಗ್ಬೇಕಂತ ಹೇಳ್ತೀವಿ, ಎಲ್ಲರೂ ಲಾಯರ್ಗಳು ಆಗ್ಬೇಕಂತೀವಿ, ದೊಡ್ಡ ಪ್ರಸಿದ್ಧ ಲಾಯರ್ಗಳು ಆಗ್ಬೇಕಂತೀವಿ. ಆದರೆ ಇದು ಎಷ್ಟು ಜನರಿಗೆ ಮಾಡ್ಲಿಕ್ಕೆ ಸಾಧ್ಯದ? ಎಷ್ಟು ಜನರಿಗೆ ಅವ್ರಿಗೆ ಎಲ್ಲರೂ ಲಾಯರ್ಗಿರಿ ಕಲಿಯೋಕ್ಕೆ ಸಾಧ್ಯದನ? ಎಲ್ಲರೂ MBBS ಮಾಡ್ಲಿಕ್ಕೆ ಸಾಧ್ಯದ? ಎಲ್ಲರೂ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಸಾಧ್ಯದನ? ಸಾಧ್ಯ ಇಲ್ಲ. ಮತ್ತು ಅದು ಮಾಡೋದು ಸುಲಭ ಸಾಧ್ಯವಿಲ್ಲ. ಸುಲಭ ಈಸಿಯಾಗಿ ಇಲ್ಲ, ಕಷ್ಟ ಸಾಧ್ಯ. ಅದರಲ್ಲಂತೂ ಬಡವರ ಮಕ್ಕಳ, ಮಧ್ಯಮ ವರ್ಗದವ್ರ ಮಕ್ಕಳ ಇವೆಲ್ಲ MBBS ಇನ್ನುಳಿದ ಯಾವುದೇ ಒಂದು ಎಕ್ಸಾಮ್ ಪಾಸ್ ಆಗೋದು ಕನಸಿನ ಮಾತಾಯಿದೆ. ಇವತ್ತು ನೋಡ್ರಿ ನೀಟದಲ್ಲಿ ಪೇಪರ್ ಲೀಕೋ ಮತ್ತೇನೋ ಹಾಗೆ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೀದಿ ಇಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದು ನಿಂತದ್ದು. ಇದಕ್ಕೆ ನಾವೇ ಮಾಡ್ಕೊಂಡಂಥ ಇವೆಲ್ಲ ಅಪರಾಧಿಯ ಹೆಜ್ಜೆಗಳು ಅಂತೇಳಿ. ಅದಕ್ಕೆ ಇದು ಬದಲು ಆಗ್ತದನ ಅಂತೇಳಿ. ಮೋಸ್ಟ್ಲಿ ಇದು ಬದಲಿನಂದ್ರೆ ರೆವಲ್ಯೂಷನ್ ಆಗಬೇಕು ಅನ್ನೋಂಥ ಮನಸ್ಸದು. ಬಟ್ ಬದಲು ಆಗಬಹುದು ಅನ್ನುವಂಥ ದೂರದ ಆಸೆ. ಯಾಕಂತಂದ್ರೆ ಮನುಷ್ಯ ಆಶಾವಾದಿ. ಮತ್ತು ಇದು ಏನಪ್ಪ ಅಂತಂದ್ರೆ ರೆವಲ್ಯೂಷನ್ ಅಲ್ಲ, ಎವಲ್ಯೂಷನ್, ವಿಕಾಸವಾದ ನೆಲೆಗಟ್ಟಲೆ ಇದು ಆಗ್ಬೋದು ಅನ್ನೋ ತರ್ಕ. ಯಾಕಂದರೆ ಇವತ್ತು ಉದ್ಯೋಗ ಇಲ್ಲಲ್ರಿ, ಏನಾದರೂ ಮಾಡಲೇಬೇಕು. ಏನು ಮಾಡೋದು ಉದ್ಯೋಗ? ಇವತ್ತು ಏನು ಕಲಿಯೋದು? ಕಂಪ್ಯೂಟರ್ ಕಲಿಯೋದು, ಮತ್ತೊಂದು. ಇವತ್ತು ನೋಡ್ರಿ ನಮ್ಮ ಮುಖ್ಯಮಂತ್ರಿಗಳು AI ಕಲೀರಿ ಅಂತ. ಎಷ್ಟು ಜನಕ್ಕೆ AI ಕಲಿತು ಏನು ಮಾಡೋದ್ರ? 2 ಲಕ್ಷ ಜನ AI ಟ್ರೈನಿಂಗ್ ಕೊಡ್ತೀವಿ. AI ಮತ್ತೊಂದು 2 ಲಕ್ಷ ಮಂದಿ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದು. AI ಸಾಧ್ಯದೇನು? ಇಲ್ಲ. ಮತ್ತು ಕೆಲವು ಜನಕ್ಕೆ ಮಾತ್ರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದು. ಅದರಿಂದ ನಮ್ಮ ದೇಶದ ನಿರುದ್ಯೋಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಬಡತನ ಹೆಚ್ಚಾಗ್ತದೆ ವಿನ ನಿರುದ್ಯೋಗ ಹೆಚ್ಚಾಗ್ತದೆ ಮತ್ತೊಂದು ಇಲ್ಲ. ನಮ್ಮ ಉದ್ಯೋಗ ಕೊಡುವ ಕ್ಷೇತ್ರಗಳು ಅತ್ಯಂತ ಪ್ರಮುಖವಾಗಿ 3. ಮೊದಲನೇದಾಗಿ ಕೃಷಿ, ಎರಡನೇದಾಗಿ ಏನಪ್ಪ ಅಂತಂದ್ರೆ ಹತ್ತಿ, ಬಟ್ಟೆ ಬೇಕು ನಮ್ಮ ಮೈ ಸುಡೋಕ್ಕಾಗಿ, ಅದು ನಾವು ಮಾಡಲಿಲ್ಲ ಅದನ್ನು. ಅದು 3ನೇದು ಎಣ್ಣೆ, ಅಂದ್ರೆ ತಿನ್ನು ಎಣ್ಣೆ ಕಾಳುಗಳನ್ನು ಬೆಳೆದು ನಾವು ಇವತ್ತೇನಾದರೂ ಏನಪ್ಪ ಅಂತ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ದಾರಿ ಮಾಡ್ಕೊಂಡಿದ್ರೆ ಇವತ್ತಿನ ದುಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. ಇವತ್ತಿನ ನೋವಿನ ಸ್ಥಿತಿಗಳು ಬರ್ತಾ ಇರಲಿಲ್ಲ. ನಿರುದ್ಯೋಗ ಸಮಸ್ಯೆ ನಮ್ಮನ್ನು ಕಾಡ್ತಾ ಇರಲಿಲ್ಲ. ಈ ಕೆಲವು ಏನಾಗ್ಬಿಟ್ಟದು, ಈ ದೇಶದಲ್ಲಿ ಒಂದು ಕಡೆ ಅತ್ಯಂತ ಶ್ರೀಮಂತ ಒಂದು ಕಡೆ ಹೋಗ್ಬಿಟ್ರು, ಮಿಡ್ಲ್ ವರ್ಗ ಒಂದಿರ್ತದೆ. ಇದು ಬಡ ಮತ್ತು ಈ ಒಂದು ಹೈಯರ್ ಕ್ಲಾಸ್ ಮಧ್ಯೆ ಒಂದು ಸಣ್ಣ ಕೊಂಡಿ ಇದ್ದಂಗೆ ಅಷ್ಟೇ. ಹೀಗಾಗಿ ಇವು ಎಲ್ಲರಿಗೂ ಉದ್ಯೋಗ ಸಿಗಲಾರ ಸ್ಥಿತಿ ಬಂದಿಂದ ನಾವೆಲ್ಲ ಇವತ್ತು ಉದ್ಯೋಗಕ್ಕಾಗಿ ಒತ್ತಾಡುವಂಥ, ಅದೇ ಕಾಲಕ್ಕೆ ಜನ್ ಜಿ ಅಂತ ಹೇಳ್ತಾ ಇದ್ವಿ, CJP ಅಂತ ಹೋರಾಟಗಳು ಮತ್ತೆ ಒಳಮುಡ್ತಾ ಇದ್ದಾವೆ. ಇವತ್ತು CJPಗರು ಯಾರು ತೊಳ್ತಾ ಇದ್ದಾರೆ ಆದರ್ಶಾಗಿ? ಗಾಂಧಿಯವ್ರನ್ನ. ಯಾಕಂದ್ರೆ ಅಹಿಂಸೆ ಆಯಿತು, ಜೊತೆ ಉದ್ಯೋಗ ಸೃಷ್ಟಿ ಮಾಡುವಂಥ ದೊಡ್ಡ ಕ್ಷೇತ್ರ ಅವ್ರು ಹೇಳಿದರು. ನಾವು ಮಾಡಲಿಲ್ಲ ಅನ್ನುವಂಥದ್ದು ಅದನ್ನು ಪ್ರಸನ್ನ ಅವರು ತಮ್ಮ ಈ ಏನಪ್ಪ ಅಂತಂದ್ರೆ ಲೇಖನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇವತ್ತೇನೋ ಆಗಸ್ಟ್ 7 ಈ ಸಂದರ್ಭ ಆಗಸ್ಟ್ 7ನೇ ತಾರೀಕು ರಾಷ್ಟ್ರೀಯ ಕೈಗಾರಿಕಾ ಕೈಮಗ್ಗ ದಿನ ಅಂತ ಹೇಳ್ತಾರೆ. ಕೈಮಗ್ಗ ಮಾಡಿದ ದಿನ ಸುಮ್ಮನೆ ವರ್ಷ ಒಂದು ಆಚರಿಸೋ ಸಲುವಾಗಿ ನಾವು ಮಾಡಿ ಬರಿತೀವಿ, ಓದ್ತೀವಿನ. ಇದಕ್ಕಿಂತ ಮುಖ್ಯವಾಗಿ ಅವುಗಳನ್ನ ಆಚರಣೆ ತರಬೇಕಾಗಿತ್ತು, ತಂದಿಲ್ಲ. ಅದರ ಪರಿಣಾಮ, ಒಟ್ಟು ಪರಿಣಾಮ ನಿರುದ್ಯೋಗ, ಬಡತನ, ಹಸಿವು. ಅದೇ ಕಾರಣಕ್ಕೆ ನಮ್ಮ ಯುವಕರಿಗೂ ಇವತ್ತು ಬೀದಿಗಳದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದು ನಿಂತದ. ಇದಕ್ಕೆಲ್ಲ ಕಾರಣ ನಾವು ಮಾಡ್ಕೊಂಡಂಥ ತಪ್ಪುಗಳು. ಏನಂತೀರಿ ಇದಕ್ಕೆ? ಇದು ನಿಮ್ಗೆ ಸರಿ ಅನ್ಸರಿ, ಸರಿ ಅನ್ನಿ, ತಪ್ಪು ಅನ್ನಿ, ಏನಾದರೂ ಅನ್ನಿ, ಹೇಳ್ತಾ ಇರ್ರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ ಸತ್ಯ ಕೈಗಳಲ್ಲಿ ಒಂದು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411
402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.